ಬಗೆದ್ರೆ ವಿಧಿಯೊಂದು ಬಗ್ದಿತ್ತು ಅನ್ನೋ ಹಂಗೆ ಅವರ ಅಪ್ಪನಿಗೆ ವಿಚಾರ ಮತ್ತೊಮ್ಮೆ ಗೊತ್ತಾಯ್ತು. ಇವರಿಬ್ರು ಕೂಡ ಗುಟ್ಟಾಗಿ ಭೇಟಿಯಾದದ್ದು ಕೆಂಡದ ಮೇಲೆ ತುಪ್ಪ ಸುರಿದಂತಾಗಿತ್ತು. ಪಾಪ ಹುಡುಗ ಮತ್ತೊಮ್ಮೆ ಬಂಧಿಖಾನೆಯಲ್ಲಿ ಬಂಧಿಯಾಗಿದ್ದಾನೆ. ಅದ್ ಹೇಗೆ ಅನಿಸ್ತಾ ಇದೆಯಾ ಹೇಳ್ತೀವಿ ನೋಡಿ. ಮತ್ತೆ ಜೈಲಿಗೆ ಬಂದೆ ಅನ್ನೋದಕ್ಕಿಂತ ಪ್ರೀತಿಸಿದ ಹುಡುಗಿ ನನ್ನನ್ನು ಬಿಟ್ಟು ಹೋದ್ಲು ಅನ್ನೋ ದುಃಖ ನನ್ನಲ್ಲಿದೆ. ನನ್ನವಳು ನನ್ನನ್ನು ಭೇಟಿಯಾದ ದಿನ ನಾವಿದ್ದಲ್ಲಿಗೆ ಬಂದ ಆಕೆಯ ಅಪ್ಪನ ಅತಿಯಾದ ಪ್ರೀತಿ ಅನುಮಾನಕ್ಕೆ ಎಡೆ ಮಾಡಿಕೊಡ್ತು. ಮದುವೆಯಾಗಿರೋ ಹೆಣ್ಣು, ಮಗು ಇದೆ, ಸ್ವಲ್ಪ ಆಲೋಚಿಸಿ ನಿರ್ಧಾರಕ್ಕೆ ಬಂದರೂ ಒಳ್ಳೆಯದು ಅನ್ನೋ ಮಿಠಾಯಿ ಮಾತಿನ ನಾಟಕವಾಡ್ಕೊಂಡು ಬಂದಿದ್ದ ಅವಳಪ್ಪ ಮಗಳನ್ನ ಮುಂದಿಟ್ಕೊಂಡು ಎಮೋಷನಲ್ ಬ್ಲ್ಯಾಕ್ ಮೇಲ್ ತಂತ್ರ ಹೂಡಿದ್ದ. ವಾರದ ಮಟ್ಟಿಗೆ ಮನೆಗೆ ಕರ್ಕೊಂಡು ಹೋಗ್ತೀನಿ, ನಿಧಾನವಾಗಿ ಯೋಚಿಸಿ ನಿರ್ಧಾರಕ್ಕೆ ಬನ್ನಿ ಅಂತ ಹೇಳಿ ಮಗಳನ್ನ ಕರ್ಕೊಂಡು ಹೋದ. ಆಗಿದ್ದು ಆಗ್ತಿರೋದು ಎಲ್ಲ ಒಳ್ಳೆಯದಕ್ಕೇನೆ ಅನ್ನೋ ಭಾವ ನನ್ನಲ್ಲಿ ಮೂಡ್ತು. ಹುಡುಗಿ ಪುನಃ ಸಿಕ್ಕ ನಂತರ ಸುಂದರ ಎನಿಸತೊಡಗಿದ್ದ ಬಾಳು ಮತ್ತಷ್ಟು ಸುಂದರ ಆಯಿತು. ಮಳೆಯ ಹನಿಯಲ್ಲೂ ಕಲ್ಪನೆಯ ಬಣ್ಣದಲ್ಲೂ ನನ್ನ ಭವಿಷ್ಯದ ಚಂದದ ದಿನಗಳು ಕಾಣತೊಡಗಿದ್ದುವು. ಲೈಫು ಅನ್ನೋ ಹೈವೇನಲ್ಲಿ ಸಂಸಾರದ ಗಾಡಿ ಆರಾಮಾಗಿ ಸಾಗುತ್ತೆ ಅಂದ್ಕೊಳ್ತಾ ಇರುವಾಗಲೇ ಮತ್ತೊಂದು ಕೆಟ್ಟ ತಿರುವು ನನ್ನ ದಾರಿಗಾಗಿ ಕಾಯ್ತಾ ಇತ್ತು. ಅಪ್ಪನ ಮನೆಗೆ ಹೋದ ನನ್ನ ಹುಡುಗಿ 3 ದಿನಕ್ಕೆ ಹೆಣ ಆಗಿದ್ಲು. ಕೇಳಿದ್ರೆ ನೇಣು ಹಾಕೊಂಡ್ಲು ಅಂದ್ರು ಪೇಪರ್ನವರು. ಜೀವನದಲ್ಲಿ ಜಿಗುಪ್ಸೆ, ಆತ್ಮಹತ್ಯೆ ಅಂತ ಹೆಡ್ಲೈನ್ ಕೊಟ್ಟು ಸುಮ್ಮನಾಗ್ಬಿಟ್ರು. ಹೆಜ್ಜೆಗಳ ರಜ್ಜಿನ ನಡುವೆ ಹೆಜ್ಜೆ ಹಾಕೋಣ ಅಂದಿದ್ದ ನನ್ನಾಕೆ ನನ್ನ ಕೋರಿಕೆಯನ್ನ ತೀರಿಸದೆ ತೀರಿ ಹೋಗಿದ್ದು ನನಗಾದ ದೊಡ್ಡ ಆಘಾತ. ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಹೇಳಿ ಅವಳಾಗಿರಲಿಲ್ಲ. ಮಾಡ್ಕೊಳ್ಳೋದೇ ಆಗಿದ್ದಿದ್ರೆ ಇಷ್ಟು ವರ್ಷ ಕಾಯೋ ಪ್ರಮೇಯನೂ ಇರಲಿಲ್ಲ. ನಾನು ಜೈಲ್ ಪಾಲಾದಾಗ, ಅವಳಿಗೆ ಬಲಾತ್ಕಾರದ ಮದುವೆಯಾದಾಗ ಹೆದರದಿದ್ದ ನನ್ನ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇರಲಿಲ್ಲ. ಇದೆಲ್ಲದರ ಹಿಂದೆ ಕಿರಾತಕ ಅಪ್ಪನ ಕೈವಾಡ ಇರೋದು ಸತ್ಯ ಅನ್ನೋ ನಿರ್ಧಾರಕ್ಕೆ ಬಂದ ನನಗೆ ಪಿತ್ತ ನತ್ತಿಗೇರಿತ್ತು. ಪ್ರೀತಿಸಿದ ಹುಡುಗಿ ನಿಲ್ವೆನ್ನೋ ಅರಗಿಸಿಕೊಳ್ಳಲಾಗದ ಸತ್ಯದ ನಡುವೆ ಅವರನ್ನು ಕೊಚ್ಚಿ ಹಾಕೋ ರೋಷ ನನ್ನಲ್ಲಿತ್ತು. ಬಹುಶಃ ಇದರ ಅರಿವು ಅವರ ಅಪ್ಪನಿಗಿತ್ತೇನೋ. ಹಾಗಾಗಿ ತಡ ಮಾಡದೆ ಮತ್ತೊಮ್ಮೆ ಅದೇ ಎಸ್ಐನ ಮೊರೆ ಹೋದ ಪಾಪಿ ಮತ್ತೊಂದು ಕೇಸ್ನಲ್ಲಿ ನನ್ನನ್ನು ಫಿಟ್ ಮಾಡಿಬಿಟ್ಟ. ಬೇಡ ಅಂದರೂ ಬಿಡದೆ ಬೆನ್ನತ್ತಿರೋ ರೌಡಿಸಮ್ನ ಹಳೆ ನೆರಳು ಮತ್ತೊಮ್ಮೆ ನನ್ನ ಬಾಳನ್ನು ಹಾಳು ಮಾಡಿದೆ. ಹುಡುಗಿ ಸಾವು ನನ್ನನ್ನು ಕುಗ್ಗಿ ಹೋಗಂಗೆ ಮಾಡಿದೆ.
ಮತ್ತೊಮ್ಮೆ ನಾನು ಜೈಲ್ ಪಾಲಾದೆ. ಪ್ರೀತಿಸಿದ್ದ ಪ್ರೀತಿಯ ನೆನಪಿನ ಅಂಗಳದಲ್ಲಿ ಕುಂಟಾಬಿಲ್ಲೆ ಆಡ್ತಾ ಇದೆ. ಕಂಬಿಯ ಹಿಂದಿನ ಬದುಕು ಯಾವತ್ತೂ ಮುಗಿಯದ ಅಮಾವಾಸ್ಯೆಯ ಕತ್ತಲಿನಂತೆ ಆವರಿಸಿದೆ. ಚಂದ್ರನ ಬೆಳದಿಂಗಳು ಕಾಣುವ ಕನಸು ಈ ಕತ್ತಲೆಯಲ್ಲಿ ಕುಳಿತು ಬಿಕ್ಕಳಿಸ್ತಾ ಇದೆ. ಈಗ ಅಪ್ಪನ ಅಟ್ಟಹಾಸಕ್ಕೆ ನನ್ನಾಕೆ ಹೆತ್ತ ಮುಗ್ಧ ಕಂದಮ್ಮ ಅನಾಥವಾಗಿದೆ. ಇಷ್ಟೆಲ್ಲ ಘಟನೆಗಳಿಗೆ ಮಾತುವಾರದ ಮೂಕ ಸಾಕ್ಷಿಯಾಗಿ ಅಂಬೆಗಾಲಿಡಲಾರದೆ ಬಿಕ್ಕಳಿಸ್ತಿದೆ ಕಂದಮ್ಮ. ಎಷ್ಟೇ ಆಗಲಿ, ಅವ್ವ ಸತ್ರೆ ಅಪ್ಪ ಚಿಕ್ಕಪ್ಪ ಅನ್ನೋ ಗಾದೆ ನಿಮಗೆಲ್ಲ ಗೊತ್ತಿರೋದೇ ಅಲ್ವಾ? ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಅಣ್ಣನೂ ತಮ್ಮನೂ ಇಲ್ಲ, ಭಿಕಾರಿ ದೊರೆಯಾದೆ ನಾನು, ಅತ್ತರೆ ಮುದ್ದಿಸೋರಿಲ್ಲ, ಸತ್ತರೆ ಹೊದ್ದಿಸೋರಿಲ್ಲ. ವೀಕ್ಷಕರೇ, ನಾವು ನಿಮಗೆ ಮೊದಲೇ ಹೇಳಿದ್ವಿ, ನಾವು ನಡೆದ ಸತ್ಯ ಕಥೆಯನ್ನಷ್ಟೇ ಹೇಳ್ತೀವಿ, ಊರ್ ಕೇಳಬೇಡಿ, ಹೆಸರು ಹೇಳಲ್ಲ ಅಂತ. ನಾವು ನಿಮ್ಮೆದ್ರಿಗೆ ಈಗ ಕಥೆ ಬಿಚ್ಚಿಟ್ಟಿದ್ದೀವಿ. ಇದರಲ್ಲಿ ಮೋಸ ಮಾಡಿದ್ಯಾರು, ಮೋಸ ಹೋಗಿದ್ಯಾರು, ಎಲ್ಲಿ, ಹೇಗೆ, ಇವೆಲ್ಲವನ್ನು ಕೂಡ ನಿರ್ಧಾರ ಮಾಡಬೇಕಾಗಿರೋರು ನೀವು. ಮತ್ತಿನ್ಯಾಕ್ ತಡ, ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ. ಮುಂದಿನ ವಾರ ಮತ್ತೊಂದು ನೈಜ ಕಥೆಯೊಂದಿಗೆ ನಿಮ್ಮೆದುರಿಗೆ ಹಾಜರಿರ್ತೀನಿ. ಇದು ಈ ಹೊತ್ತಿನ ವಿಶೇಷ ಸಮಯ ಸಮಾಚಾರ ನಿರಂತರ.